ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ಕಿಚನ್. ಬನ್ನಿ, ಇವತ್ತು ನಾವು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ರಕ್ತದ ಉತ್ಪತ್ತಿಗೂ ಕೂಡ ತುಂಬಾ ಹೆಲ್ಪ್ ಆಗೋವಂಥ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಸೊಪ್ಪಿನ ಸಾರು ಅಂದರೆ ನಾನು ಒಂದೇ ಸೊಪ್ಪನ್ನು ಬಳಸ್ಕೊಂಡು ಮಾಡ್ತಾಯಿಲ್ಲ, ಮಿಕ್ಸ್ ಸೊಪ್ಪನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಏನಪ್ಪ ಇವರು ಸೊಪ್ಪಿನ ಸಾರು ಮಾಡೋದನ್ನು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಒಬ್ರೊಬ್ಬರ ಮನೇಲಿ ಒಂದೊಂದು ರೀತಿ ಮಾಡ್ತಾರೆ. ಹಾಗೆ ನಮ್ಮ ಮನೇಲಿ ಮಾಡೋ ರೀತಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾಕೆಂದರೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತಂತಂದ್ಬಿಟ್ಟು. ಹಾಗೆ ಇದಕ್ಕೆ ನಾನು ಇವತ್ತು ತೊಗರಿ ಕಾಳನ್ನು ಬಳಸ್ಕೊತಾ ಇದ್ದೀನಿ. ಅವರೆಕಾಳು ಇದ್ದರೆ ಅವರೆಕಾಳು, ತೊಗರಿ ಕಾಳು, ಹಾಗೆ ಬೇಳೆನ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಚಳಿ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇಟ್ಬಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲನೂ ಕಾನ್ಸ್ಟಿಪೇಷನ್ಸ್ ಇರುತ್ತೆ ಅವರು ಡೈಲಿ ಈ ಥರ ಸೊಪ್ಪು ಐಟಮ್ಸ್ನ ಜಾಸ್ತಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ರಕ್ತದ ಉತ್ಪತ್ತಿ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಯಾರಿಗೆಲ್ಲ ಸೊಪ್ಪಿನ ಸಾರು ಅಂದರೆ ತುಂಬ ಇಷ್ಟ ಅಂತಂದ್ಬಿಟ್ಟು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲಿಗೆ ನಾನು ಇದಕ್ಕೆ ಈ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ದಂಟಿನ ಸೊಪ್ಪು, ಹಾಗೆ ಪಾಲಕು, ಚಕ್ಕೊತ್ತ, ಮೆಂತ್ಯ ಮತ್ತು ಸಬ್ಬಕ್ಕಿ ಸೊಪ್ಪನ್ನು ತೊಗೊತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ತೊಗೊತಾ ಇದ್ದೀನಿ, ಜಾಸ್ತಿ ಏನು ತೊಗೊತಾ ಇಲ್ಲ. ಎಲ್ಲನೂ ಕೂಡ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಳ್ಳೋಣ, ಒಂದೆರಡು ಸರಿ ತೊಳೆಯೋಣ, ಯಾಕಂದರೆ ಮಣ್ಣು ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಒಂದು 2-3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಕಡೆ ಕುಕ್ಕರ್ನ ಇಟ್ಕೊಂಡು ಸ್ಟವ್ ಮೇಲೆ ತೊಗರಿ ಕಾಳು ಇದ್ದಿದ್ದರಿಂದ ತೊಗರಿ ಕಾಳನ್ನು ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಇದ್ರೊಳಗಡೆನೇ ಸೊಪ್ಪನ್ನು ಕೂಡ ಇಟ್ಕೊತಾ ಇದ್ದೀನಿ. ನಾನೇನು ಸಪ್ರೇಟಾಗಿ ಬೇಯಿಸ್ಕೊತಾ ಇಲ್ಲ. ಹೀಗೆ ಮಾಡಿದ್ರೆ ಬೇಗನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸೊಪ್ಪನ್ನು ಕೂಡ ಇಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಏನೇನು ಬೇಕೋ ಮಸಾಲೆಗೆ ಎಲ್ಲನೂ ಕೂಡ ಇದರಲ್ಲೇ ಇಟ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಏನೇನು ಬೇಕು ಅಂತಂತಂದರೆ, ನಾನು ಈ ಸೊಪ್ಪಿನ ಸಾಂಬಾರಿಗೆ 3 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಒಂದೂವರೆ ಸಣ್ಣ ಈರುಳ್ಳಿ ಆದರೆ 1.5, ದಪ್ಪ ಸೈಜ್ದಾದರೆ 1 ಈರುಳ್ಳಿ. ನಾನು ದಪ್ಪ ಸೈಜ್ ತೊಗೊಂಡ್ರನ್ನ 1 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಬೋದು, ಇಲ್ಲ ಒಣಮೆಣಸಿನ್ಕಾಯಿನ ಕೂಡ ಇಡ್ಬೋದು. ನಾನು ಹಸಿಮೆಣಸಿನ್ಕಾಯಿ ಇದ್ದಿದ್ದರಿಂದ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂದ್ಬಿಟ್ಟು ಜಾಸ್ತಿ ಮೆಣಸಿನ್ಕಾಯಿನೇ ಇಡ್ತಾಯಿದ್ದೀನಿ. ಈಗ ನೀಟಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬರೀ 1 ವಿಜಿಲ್ ಹಾಕ್ಸ್ಕೊಳ್ಳೋಣ. 1 ವಿಜಿಲ್ಗೆಲ್ಲ ಕಾಳು ಸೊಪ್ಪು ಎಲ್ಲ ಎಷ್ಟು ನೀಟಾಗಿ ಬೆಂದಿರುತ್ತೆ ಅಂದರೆ ನೋಡ್ಬೋದು. ನೀವೇನೇ ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಆರಾಮಾಗಿ ತೆಕ್ಕೊಳ್ಬೋದು, ಮೇಲೇ ಇರುತ್ತಲ್ವ. ಹಾಗಾಗಿ ಏನು ರಿಸ್ಕ್ ಆಗೋದಿಲ್ಲ. ಎಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಆರಿಟ್ಕೊಳ್ಳೋಣ. ಸ್ವಲ್ಪ ಬಿಸಿನೇ ಹಾಕ್ಬಿಟ್ರೆ ಮಿಕ್ಸಿ ಕೂಡ ಹಾಳಾಗುತ್ತೆ, ಹಾಗೆ ಎಗರ್ಬಿಡುತ್ತೆ ಕೂಡ, ಭಯ ಇರುತ್ತಲ್ವ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಕಾಳು ಕೂಡ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಒಂದೇ ವಿಜಿಲ್ಗೆ. ಕೆಲವರೆಲ್ಲ ಒಂದು ಪಾತ್ರೆಯಲ್ಲಿ ಸೊಪ್ಪನ್ನು ಬೇಯಿಸ್ಕೊಳೋದು, ಒಂದು ಪಾತ್ರೆಯಲ್ಲಿ ಬೇಳೆ ಕಾಳು ಏನೇ ಆದರೂ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊತಾರೆ. ನಾವಿಲ್ಲ, ಇದೇ ಥರನೇ ಮಾಡೋದು. ಹಾಗೆ ಇವಾಗ ರುಬ್ಬೋದಕ್ಕೆ ಒಂದು ಜಾರಿಗೆ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಫಸ್ಟು ಸೈಡಿಗೆ ತೆಗೆದಿಟ್ಕೊಂಡಿರೋಂಥ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಕಾಯಿ ತುರಿ ಹಾಕ್ಕೊಂಡು ಇದನ್ನು ನುಣ್ಣಗೆ, ಅಂದರೆ ಕೊಬ್ಬರಿ ಸ್ವಲ್ಪ ಒಡಪೊಡಪಾಗೋ ರೀತಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಕೊಬ್ಬರಿ ನುಣ್ಣಗೆ ಕೂಡ ಆಗಬಾರ್ದು, ಸ್ವಲ್ಪ ಒಡಪೊಡಪಿದ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ನೀವೇನೇ. ನಂತರ ಸೊಪ್ಪನ್ನು ಮಿಕ್ಸಿಗೆ ಹಾಕಬೇಕು. ಸೊಪ್ಪು ಕೂಡ ಅಷ್ಟೇ, ಫುಲ್ಲಾಗಿ ಮಿಕ್ಸಿನಲ್ಲಿ ನುಣ್ಣಗೆ ಗಂಧದ ಥರ ಅರಿಬಾರ್ದು, ಲೈಟಾಗಿ ಸ್ವಲ್ಪ ಒಡಪೊಡಪಿರೋ ರೀತಿಯೇ ಇದು ಮಾಡ್ಕೊಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರಾಗಿ ಏನು ಮಾಡ್ಕೊಳ್ಬೇಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬರೀ ಒಂದು ಕುದಿ ಬರೋವರೆಗೂ ಸ್ಟವ್ ಮೇಲೆ ಇಟ್ಕೊಳ್ಳಿ. ಜಾಸ್ತಿ ಕೂಡ ಕುದಿಸ್ಬಾರ್ದು, ಸೊಪ್ಪಿನ ಸಾಂಬಾರು ಟೇಸ್ಟ್ ಇರಲ್ಲ. ಹಾಗೆ ಇದಕ್ಕೆ ಮುದ್ದೆನೂ ರೈಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಕೂಡ ಕುದೀತಾ ಇದೆ ಫೈನಲ್ ಆಗಿ. ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ಸಾಕಾ ಇಲ್ಲ ಖಾರ ಏನಾದರೂ ಬೇಕಾ ಅಂತಂದ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ಬೋದು. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತಂದ್ಬಿಟ್ಟು ಪುಟಾಣಿ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ.
ನೀವು ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಈಗ ಒಗ್ಗರಣೆಗೆ ಎಣ್ಣೆ ಬಳಸ್ಕೊತಾ ಇದ್ದೀನಿ. ಬಟ್ ಊಟ ಮಾಡೋವಾಗ ಬಿಸಿ ಸಾಂಬಾರು ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಮುದ್ದೆ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಕೂಡ ಕಾದಿದೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ 1-2 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಂಬಿಡೋಣ ಇವಾಗ. ಸಾಂಬಾರು ಕೂಡ ರೆಡಿ ಆಯಿತು. ಒಂದು ಕಡೆ ಅಡುಗೆ ಎಲ್ಲ ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ ಹಾಗೆ ಸಾಂಬಾರು, ರೈಸು. ನಾನು ಇದಕ್ಕೆ ಸೈಡ್ ಡಿಶ್ ಆಗಿ ಕಬಾಬ್ ಕೂಡ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಗೆ ಕೂಡ ತಿನ್ಬೋದು. ನಾನು ಬೇಕು ಅಂತಂದ್ಬಿಟ್ಟು ಸೈಡಿಗೆ ಕಬಾಬ್ ಮಾಡ್ಕೊಂಡಿರೋದಷ್ಟೇನೆ. ಬರೀ ಅನ್ನ ಸಾಂಬಾರು ಮುದ್ದೆ ತಿಂತಾಯಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಇನ್ನೂ ಒಂದು ಸ್ವಲ್ಪ ತಿನ್ನೋಣ ಅನಿಸುತ್ತೆ. ಇದಾಗಿರುತ್ತೆ ಇವತ್ತಿನ ನನ್ನ ಊಟ. ಬಿಸಿ ಬಿಸಿ ಮುದ್ದೆ ಹಾಗೆ ಕಬಾಬ್, ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.